ವೀಕ್ಷಕರೇ, ನಾವಿವತ್ತು ಶ್ರೀನಿವಾಸ ಬ್ರಾಹ್ಮಿನ್ಸ್ ಬೇಕ್ರಿನಲ್ಲಿದ್ದೀವಿ. ಇಲ್ಲಿನ ವಿಶೇಷತೆ ಏನಂತಂದರೆ, ಇಲ್ಲಿ ಯಾವುದೇ ಪದಾರ್ಥಗಳಿಗಾಗಲಿ ಮೊಟ್ಟೆಯನ್ನು ಯೂಸ್ ಮಾಡೋದಿಲ್ಲ, ಕಂಪ್ಲೀಟ್ ವೆಜಿಟೇಬಲ್ಸ್ನ ಯೂಸ್ ಮಾಡ್ತಾರೆ. ಮತ್ತು ಇನ್ನೊಂದು ಏನಂತಂದರೆ, ಇಲ್ಲಿ ಎಲ್ಲ ನ್ಯಾಚುರಲ್ ಆಗಿ ಕುಕ್ ಮಾಡ್ತಾರೆ. ಒಂದೊಂದು ಐಟಮ್ಸ್ನ ಏರ್ ಫ್ರೈ ಮಾಡ್ತಾರೆ ಅಂತ ಹೇಳ್ತಾ ಇದ್ರು, ಒಂದೊಂದನ್ನು ಆಯಿಲ್ ಫ್ರೈಯು ಮಾಡಲ್ಲ, ಹೆಲ್ತ್ಗೆ ತುಂಬ ಒಳ್ಳೆಯದು. ಮತ್ತು ಇನ್ನೊಂದು ಏನಂತಂದರೆ, ಇಲ್ಲಿ ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಆಗಲಿ ಕಲರ್ಸ್ ಆಗಲಿ ಯೂಸ್ ಮಾಡಲ್ಲ, ಫ್ರೆಶ್ ಆಗಿ ಮಾಡ್ತಾ ಇರ್ತಾರೆ. ನೀವು ನೋಡ್ಬೋದು, ನಿಮ್ಮ ಕಣ್ಮುಂದೆನೇ ಒಂದಿಷ್ಟು ಐಟಮ್ಸ್ನ ಮಾಡ್ತಾ ಇದ್ದಾರೆ. ಎಷ್ಟು ವರ್ಷದಿಂದ ಇದೆ ಸರ್ ಅಂಗಡಿ ಇದು? 1956ಇಂದ ನೀವೇ ಮ್ಯಾನುಫ್ಯಾಕ್ಚರರ್ಸಾ? ಓಕೆ. ಸೊ ಆ ಟೈಮಿಂದ ಕಾಂಗ್ರೆಸ್ ಕಳ್ಳೆಬೀಜ ಫೇಮಸ್ ಅಂತಾರೆ. ಹಾಂ, ಅಂದರೆ ಇದೆಲ್ಲ ಇಲ್ಲೇ ಬೇಕಾಗುತ್ತಾ ಸರ್? ಎಲ್ಲ ಓನ್ ಬೇಕ್ಡಲ್ಲ? ಓಕೆ. ಹಾಂ, ಇದೆಲ್ಲ ಓನ್ ಬೇಕಿಂಗಾ? ಇದೆಲ್ಲ ಎಷ್ಟಿರುತ್ತೆ ಸರ್ ಇದು ನಿಪ್ಪಟ್ಟು? ಅಂದರೆ ಪ್ರೈಸ್ ಬಂದು 60 ಇರುತ್ತೆ, 10 ಪೀಸಸ್ ಬರುತ್ತೆ. ಓಕೆ. ಇದು ಓನ್ ಬೇಕಡ್ ನಿಪ್ಪಟ್ಟು. ಇದಕ್ಕೇನು ಆಯಿಲ್ ಯೂಸ್ ಮಾಡಲ್ಲ, ಇದಕ್ಕೆ ಓನ್ಲಿ ಬೇಕಡ್ ಅಷ್ಟೇ ಮಾಡೋದು. ಅಂದರೆ ಇದು ಆಯಿಲ್ ಫ್ರೈಡ್ ಇಲ್ಲ? ಆಯಿಲ್ ಫ್ರೈಡ್ ಬಿಟ್ಟರೆ ನೆಕ್ಸ್ಟ್ ಇದು ಬೋಂಡಾ, ಪ್ಲೇನ್ ಹಾಕಿದೆ ಬೋಂಡಾ ಪ್ಲೇನ್. ಸರ್ ಮತ್ತು ಈ ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ನಿಮ್ಮದು? ಇದು ಬಸವನಗುಡಿ ಇದೆ, ಸೆಕೆಂಡ್ ಬ್ರಾಂಚಸ್. ಫಸ್ಟ್ ಬ್ರಾಂಚಸ್ಸು ಗಾಂಧಿ ಬಜಾರ್ ಇದೆ, ಇದು ಸೆಕೆಂಡ್ ಬ್ರಾಂಚಸ್ ಇದು ಬುಲ್ ಟೆಂಪಲಲ್ಲಿದೆ, ಧರ್ಮಸ್ಥಳ ಚೌಟ್ರಿ ಅಪೋಸಿಟ್. ಮತ್ತು ಇನ್ನೇನೇನು ಸ್ಪೆಷಾಲಿಟಿ ಇರುತ್ತೆ ನಿಮ್ದ್ರೆಲ್ಲ ಅಂದರೆ? ಪಫ್ ಇದೆ. ಓಕೆ. ಇದು ಪಫಲ್ಲಿ ಟೋಟಲ್ ಒಂದು 4 ಥರ ಇದೆ. ಓಕೆ. ಎಗ್ ಪಫ್ ಇದೆ, ಸೆಕೆಂಡ್ ಒಂದು ಕ್ಯಾಪ್ಸಿಯಮ್, ಅದೊಂದು ಕೊಡೋ ಪಫ್, ಲಾಸ್ಟ್ ಒಂದು ಪನ್ನೀರ್ ಪಫ್ ಇದೆ. ಅಂತಂದರೆ ಪ್ಯೂರ್ ವೆಜಿಟೇರಿಯನ್ಸ್ ಇಲ್ಲಿ ಬರ್ಬೋದು, ಯಾಕಂತಂದರೆ ಕೆಲವೊಂದು ಬೇಕ್ರಿ ವೆಜ್ ಪಫ್ ಇದೆ. ವೆಜ್ಜಲ್ಲಿ ನೋ ಆನಿಯನ್ ನೋ ಗಾರ್ಲಿಕ್. ನೋ ಆನಿಯನ್ ನೋ ಗಾರ್ಲಿಕ್ ಅಂತಾರಲ್ಲ, ಫಸ್ಟ್ ಒಂದು. ಸೆಕೆಂಡ್ ಒಂದು ನಿಮ್ಮ ಬಾಕಿ ಎಲ್ಲದಕ್ಕೂ ಆನಿಯನ್ ಯೂಸ್ ಮಾಡ್ತೀವಿ. ಸೊ ವೆಜಿಟೇಬಲ್ಗೆ ನೋ ಆನಿಯನ್ ನೋ ಗಾರ್ಲಿಕ್. ಸೊ ಈಗ ಕೆಲವೊಂದು ಬೇಕ್ರೀಸ್ನಲ್ಲಿ ಎಗ್ ಪಫ್ ಎಲ್ಲ ಇಟ್ಟಿರ್ತಾರೆ, ಮತ್ತು ಎಗ್ಗೆಲ್ಲ ಯೂಸ್ ಮಾಡ್ತಾರೆ. ಇಲ್ಲಿ ಎಗ್ಗೆಲ್ಲ ಏನು ಯೂಸ್ ಮಾಡಲ್ಲ ಸರ್? ಯೂಸ್ ಮಾಡಲ್ಲ. ಇಲ್ಲಿ ಎಗ್ಲೆಸ್ ಪೌಡ್ರ್ ಬರುತ್ತೆ. ಇವಾಗ ಜನ್ರೇಷನ್ ತಕ್ಕನಾಗಿ ಇವಾಗ ಎಗ್ ಯೂಸ್ ಮಾಡಲ್ಲ. ಇವಾಗ ಎಗ್ ಹಾಕ್ದೇ ಐಟಮ್ ಮಾಡ್ಬೋದು ಅನ್ನೋದಕ್ಕೆ ಎಗ್ಲೆಸ್ ಪೌಡ್ರ್ ಬರುತ್ತೆ. ಓಕೆ. ಸೊ ಕೇಕ್ಸು ಕೂಡ ಎಷ್ಟೊಂದು ಇಟ್ಟಿದ್ದೀರಾ? ಕೇಕ್ಸ್ ಎಲ್ಲನೂ ಎಗ್ಲೆಸ್ಸೇ ಇರುತ್ತಾ? ಎಲ್ಲ. ಅಂದರೆ ಇಲ್ಲಿ ಯಾವುದೇ ರೀತಿ ಎಗ್ ಅನ್ನೋಂಥದ್ದೇ ಯೂಸ್ ಮಾಡಲ್ಲ? ಎಗ್ ಅನ್ನೋದೇ ಯೂಸ್ ಮಾಡಲ್ಲ. ಇಲ್ಲಿ ಗಾರ್ಲಿಕ್ ಅನ್ನೋದು ಯೂಸ್ ಮಾಡಲ್ಲ, ಯಾಕಂದರೆ ಇದು ಬ್ರಾಹ್ಮಿನ್ಸ್ ಅಲ್ಲ, ಅದರಿಂದ ಇಲ್ಲಿ ಎಗ್ ಯೂಸ್ ಮಾಡಲ್ಲ. ಸರ್ ಮತ್ತು ಕೆಲವೊಂದಷ್ಟು ಉಪ್ಪಿನಕಾಯಿ ಕೂಡ ಇಟ್ಟಿದ್ದೀರಾ. ಉಪ್ಪಿನಕಾಯಿನಲ್ಲಿ ಏನೇನು ಫೇಮಸ್ ಉಪ್ಪಿನಕಾಯಿ? ಇಲ್ಲಿ ನಿಮಗೆ ಟೋಟಲ್ ನಿಮಗೆ ಒಂದು 25 ಥರ ಇದೆ. ನಿಮಗೆ ಫಸ್ಟ್ ಒಂದು ಅಕ್ಕೆಮಿಡಿ, ಹಂಪೆಕಾಯಿ, ಟೆಂಡರ್ ಮ್ಯಾಂಗೋ, ತಾಮ್ರಿನ ತೊಕ್ಕು, ಮಿಕ್ಸೆಡ್ ಮ್ಯಾಂಗೋ, ಕಟ್ ಮ್ಯಾಂಗೋ, ಜಿಂಜರು, ಬಿಟ್ಟರೆ ನೆಕ್ಸ್ಟ್ ಕಟ್ ಮ್ಯಾಂಗೋ, ಲೆಮನ್ನು, ಸ್ವೀಟ್ ಲೆಮನ್ನು, ಇನ್ನು ಮ್ಯಾಂಗೋ ತೊಕ್ಕು, ಮ್ಯಾಂಗೋ ಪಿಕಲ್ಲು 2 ಬರುತ್ತೆ. ಅದು ಬಿಟ್ಟರೆ ಇನ್ನು ಗ್ರೀನ್ ಚಿಲ್ಲಿ ಲೆಮನ್ನು, ರೆಡ್ ಚಿಲ್ಲಿ ಲೆಮನ್ನು, ಈ ಥರ 25 ಥರ ವೆರೈಟೀಸಲ್ಲಿ ಇದೆ. ಸರ್ ಮತ್ತು ಇದು ಚಿಕ್ಕೀಸ್ ಎಲ್ಲ ಇದೆಯಲ್ಲ, ಇದೆಲ್ಲ ನಿಮ್ಮದೇ ಮ್ಯಾನುಫ್ಯಾಕ್ಚರಿಂಗ್? ಅಂದರೆ ಇಲ್ಲಿ ಏನೇ ಐಟಮ್ ಇದ್ದರೂ ಎಲ್ಲ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲೇ ಇದೆ. ಸೆಕೆಂಡು, ಥರ್ಡು, ಫೋರ್ತಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಇದೆ. ಅಂದರೆ ಪ್ರಿಸರ್ವೇಟಿವ್ಸು ಏನೂ ಹಾಕಲ್ಲ, ಆ್ಯಡೆಡ್ ಕಲರ್ಸ್ ಏನೂ ಇಲ್ಲ? ಹೊರಗಡೆ ಐಟಮ್ಸ್ ಏನು ಯೂಸ್ ಮಾಡಲ್ಲ, ಏನು ಕಲರ್ಸು ಆ ಥರ ಸೋಡಾ ಅಂಥದ್ದು ಏನು ಯೂಸ್ ಮಾಡಲ್ಲ. ಅಂದರೆ ಹಪ್ಪಳ ಕೂಡ ಇದೆ. ಯಾವ್ಯಾವ ಹಪ್ಪಳ ಸ್ಪೆಷಾಲಿಟಿ ನಿಮ್ಮಲ್ಲಿ? ಮಾಮೂಲಿ ಅವಲಕ್ಕಿ ಹಪ್ಪಳ, ಇನ್ನು ಬಿಟ್ಟರೆ ಟೊಮೊಟೊ ಇದೆ, ಇನ್ನು ಬಿಟ್ಟರೆ ಅಕ್ಕಿ ಹಪ್ಪಳ ಇದೆ. ಟೊಮೊಟೊ ಬಂದು ಅಲ್ಲಿ ಬ್ಯಾಕ್ ಸೈಡ್ ಇದೆ, ಅಲ್ಲಿ ರೆಡ್ ಕಲರ್ ಇದೆಯಲ್ಲ. ಹಾಂ ಹಾಂ. ಅದು ಓಕೆ. ಟೋಟಲು ಒಂದು 5 ಥರ ಇದೆ ಹಪ್ಪಳ. ಅಂದರೆ ಇಲ್ಲಿ ಬರ್ತಾ ಇರುತ್ತೆ ಸ್ಟಾಕ್, ಹಂಗೆ ಖಾಲಿ ಆಗ್ತಾ ಇರುತ್ತಾ? ಡೈಲಿ ಬರುತ್ತೆ, ಡೈಲಿ ಖಾಲಿ. ಇಲ್ಲಿ ನೀವು ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋದು? ಸಾಯಂಕಾಲ ಈವ್ನಿಂಗ್ ಒಂದು 6 o'clock ಕಸ್ಟಮರ್ಗೆ ಬಿಸಿ ಬಿಸಿ ರಸ್ಕ್ ಕೊಡೋದಕ್ಕೆ ಒಂದು ಓವನ್ ಇದೆ. ಅಂದರೆ ಎಲ್ಲ ಇಲ್ಲೇ ಫ್ರೆಶ್ ಆಗುತ್ತೆ? ಎಲ್ಲ ಯಾಕಂದರೆ ಡೈಲಿ ಬರುತ್ತೆ, ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲಿದೆಯಲ್ಲ. ಯಾವ ಐಟಮ್ ಒಂದು ಐಟಮ್ ಇಲ್ಲ ಅಂದರೆ ಇಲ್ಲೇ ತರಿಸ್ಕೊಡ್ತೀವಿ, ಇಲ್ಲೇ ಮಾಡೋದು ಬಿಸಿ ಐಟಮೇ ಸಿಗುತ್ತೆ. ಅಂದರೆ ನಿಮ್ಗೆ ಯಾವ ಐಟಮ್ ಕೇಳಿದ್ರು ನಿಮ್ಗೆ ರೆಡಿ ಇರುತ್ತೆ? ಇನ್ನೊಂದು ಬ್ರಾಂಚು ನಿಮ್ದು ಎಲ್ಲಿ ಬರುತ್ತೆ ಸರ್? DVG ರೋಡ್. DVG ರೋಡ್ನಲ್ಲಿ ಬರುತ್ತೆ. ಅಬಲಕ್ಷ್ಮ ಬಿಲ್ಡಿಂಗ್ ಇದೆಯಲ್ಲ, ಆ ಬಿಲ್ಡಿಂಗಲ್ಲಿ 4ನೇ ರಂಗೋಲಿ ಹಾಕೋದು. ಸರ್ ಇದು ಕೇಕ್ಸ್ ಎಷ್ಟೊಂದು ವೆರೈಟೀಸ್ ಇದೆಯಲ್ಲ, ಇದೆಲ್ಲ ಹೋಮ್ ಅಂತಂದರೆ ನಿಮಗೆ ಬೇಕ್ರಿನಲ್ಲಿ ನೀವೇ ಮಾಡ್ತೀರಾ? ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋವಂಥ. ಇದು ಯಾವುದಕ್ಕೂ ಎಗ್ಗಿರಲ್ಲ? ಯಾವುದಕ್ಕೂ ಸರ್ ಏನೇನು ವೆರೈಟಿ ಇಟ್ಟಿದ್ದೀರಾ ಸರ್ ಕೇಕ್ನಲ್ಲಿ? ಇದು ಪ್ಲೇನ್ ಕೇಕು, ಇದು ಬಿಟ್ಟರೆ ಇದು ಪ್ಲಮ್ ಇದೆ. ಓಕೆ. ಪ್ಲಮ್ಗೆ ಎಷ್ಟೊಂದು ಕಡೆ ವೈನ್ ಮಿಕ್ಸ್ ಮಾಡ್ತಾರೆ, ಇಲ್ಲಿ ವೈನೆಲ್ಲ ಏನು ಮಿಕ್ಸ್ ಮಾಡಲ್ಲ? ಮಾಮೂಲಿ ಡ್ರೈ ಫ್ರೂಟ್ಸ್ ಇರುತ್ತಲ್ಲ, ಹಾಂ. ಫ್ರೂಟ್ಸ್ನ ಮಾಮೂಲಿ ಒಂದು ಸ್ಟೋರ್ ಮಾಡಿರ್ತೀವಿ. ಅದನ್ನ ರೆಡಿ ಮಾಡ್ಬೇಕಾದ್ರೆ ಅದನ್ನ ಯೂಸ್ ಮಾಡಿದ್ರೆ ಪ್ಲಮ್ ಕೇಕ್ ರೆಡಿ ಆಗುತ್ತೆ. ಆಮೇಲೆ ಇಲ್ಲೆಲ್ಲ ಎಷ್ಟೊಂದು ವೆರೈಟೀಸ್ ಇದೆ. ಇದು ಯಾವ ಕೇಕು ಸರ್? ಇದು ಬ್ರೌನಿ ಸರ್. ಇದು ಮಾಮೂಲಿ ಪೀಸಸ್, ಇದು ಬ್ರೌನಿ, ವಾಲ್ನಟ್ಟಿಂದ ಬರುತ್ತಲ್ಲ ಅದು ಬ್ರೌನಿ. ಇದೆಲ್ಲ ನಿಮ್ಮ ಹತ್ರ ಎಲ್ಲ ನಿಮ್ಮ ಹತ್ರನೇ ಎಲ್ಲ ಸ್ಪೆಷಲಾಗಿ ನೀವೇ ಪ್ರಿಪೇರ್ ಮಾಡೋದು?
ಇದೆಲ್ಲ ಚಾಕ್ಲೇಟ್ ಇದೇನು ಸರ್ ಇದು? ಮಾಮೂಲಿ ಕೇಕ್ ರೋಲ್ ಇದೆ. ಮಾಮೂಲಿ ಈ ಮಕ್ಕಳಿಗೆ ಪಕ್ಕದಲ್ಲಿ ಸ್ಕೂಲ್ ಇದೆಯಲ್ಲ, ಹಾಂ, ಮಕ್ಳು ಬರ್ತಾರಲ್ಲ ಜಾಸ್ತಿ ಕೇಕ್ ರೋಲ್ ಅಂತ ಕೇಳ್ತಾರೆ, ಅದಕ್ಕೋಸ್ಕರ ಇದು ಕೇಕ್ ರೋಲ್. ಎಷ್ಟು ಸರ್ ಇದು ಕೇಕ್ ರೋಲ್ ಕೇಕ್ ಒಂದಾದರೆ? ರೋಲು ಪರ್ ಪೀಸ್ ಅದು 30 rupees. ಪರ್ ಪೀಸ್ 3 ವೆರೈಟೀಸ್ ಇರುತ್ತೆ. ಸ್ಟ್ರಾಬೆರಿ, ಚಾಕ್ಲೇಟು, ಪಿಸ್ತಾ. ಸರ್ ಡೆಲಿವರಿ ಏನಾನ ಇರುತ್ತಾ ಸರ್? ಡೆಲಿವರಿ ಬಂದು ರೀಸೆಂಟಲ್ಲಿ ಝೊಮ್ಯಾಟೊ ಇತ್ತು, ಝೊಮ್ಯಾಟೊ ನಿಲ್ಲಿಸಿದ್ವಿ, ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಿದ್ರೆ ಮತ್ತೆ ಮಾಡಿಸ್ತೀವಿ. ನಿಮ್ಮ ಫಸ್ಟ್ ಬ್ರಾಂಚಲ್ಲಿದೆ, ಅಲ್ಲಿ ಸ್ವಿಗ್ಗಿ ಇದೆ, ಹಲೋ ಇದೆ. ಸ್ವಿಗ್ಗಿ ಅಲ್ವಾ ಇದೆ? ಬೇಕಾದ್ರೆ ಕಸ್ಟಮರ್ ನಂಬರ್ ಕಲೆಕ್ಟ್ ಮಾಡ್ಕೊಂಡೋಗಿ ಬೇಕಾದ್ರೆ ಡೆಂಜೋ ಮಾಡಿಸ್ಕೊತಾರೆ. ಆಲ್ರೆಡಿ ಡೆಂಜೋ ಹಲೋ ಇದೆ, ಡೆಂಜೋ ಮಾಡಿಸ್ಕೋಬೋದು. ಅಂತಂದರೆ ನೀವು ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಆಗಲಿ ಏನೇ ಕಲರ್ಸ್